ನಮಸ್ಕಾರ. ಜಸ್ಟ್ ಟಾಕ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಎಸ್, ಕರ್ನಾಟಕದ ಹಾಟ್ ನ್ಯೂಸ್ ಅಂತಲೇ ಹೇಳಬಹುದು. ಏನಪ್ಪ ಅದು ಅಂತ ನೀವು ಕೇಳೋದಾದರೆ, ಬಿಗ್ ಬಾಸ್ ಅಖಾಡ ರೆಡಿ ಆಗಿರೋದ್ರ ಬಗ್ಗೆ ನಿಮಗೆ ಈಗಾಗಲೇ ಸುಳುವು ಸಿಕ್ಕಿರುತ್ತೆ. ಅದ್ಭುತವಾದ ಒಂದು ಅಖಾಡ ರೆಡಿ ಮಾಡಿ ಇಟ್ಟಿದ್ದಾರೆ. ಆ ಅಖಾಡದಲ್ಲಿ ಇಳಿಯುವಂತಹ ಸ್ಪರ್ಧಿಗಳು ಯಾರ್ಯಾರು ಇರಬಹುದು, ಯಾರ್ಯಾರು ಬರಬಹುದು ಅನ್ನೋ ಒಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಆ ಒಂದು ಮಾತುಗಳ ಒಂದು ಸುರಿಮಳೆಗಳನ್ನು ನಿಮ್ಮ ಹತ್ರ ಮುಂದಿಡೋಕ್ಕೆ ನಾನಿವತ್ತು ಬಂದಿದ್ದೀನಿ. ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ಅನಿಸಿಕೆಗಳ ಬಗ್ಗೆ ನೀವು ಕಮೆಂಟ್ ಮಾಡಿ ತಿಳಿಸಬಹುದು. ವಿಡಿಯೋ ಸ್ಟಾರ್ಟಿಂಗ್ ಮೊದಲಿಗೆ ಒಂದು ಸಣ್ಣ ರಿಕ್ವೆಸ್ಟ್. ಪ್ಲೀಸ್ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಕನ್ನಡದ ಬಿಗ್ ರಿಯಾಲಿಟಿ ಶೋ ಅಂತಲೇ ಕರೆಸ್ಕೊಂಡಿರೋ ಬಿಗ್ ಬಾಸ್ ಒಂದು ಒಳ್ಳೆಯ ಪ್ಲ್ಯಾಟ್ಫಾರ್ಮ್, ಅದ್ಭುತವಾದ ಪ್ರತಿಭೆಗಳನ್ನು ಇವತ್ತು ಕನ್ನಡದ ಜನರ ಮುಂದೆ ಇಡ್ತಿರೋದು ಅದು ಬಿಗ್ ಬಾಸ್ ಶೋ ಅಂತಲೇ ಹೇಳ್ಬೋದು. ಹಲವಾರು ಸಾದಾ ಜನರನ್ನು ಇವತ್ತು ಹೈಫೈ ಜನರನ್ನಾಗಿ ಮಾಡಿದೆ. ತುಂಬ ಒಳ್ಳೆಯ ಹೆಸರುಗಳನ್ನು ಕೊಟ್ಟಿದೆ. ಹೆಸರನ್ನು ಮಾಡ್ತಿರೋ ಎಲ್ಲ ಒಂದು ಸ್ಪರ್ಧಿಗಳಿಗೂ ಇನ್ನೂ ಎತ್ತರಕ್ಕೆ ಬೆಳೀರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಹೋದ ವರ್ಷ ರಿಯಾಲಿಟಿ ಶೋನ ನೀವೆಲ್ಲರೂ ಕೂಡ ನೋಡಿರ್ತೀರ. ಆ ಒಂದು ಶೋನ ಮರೆಯೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂತಲೇ ಹೇಳ್ಬೋದು. ಅದಕ್ಕೆ ಒಂದು ಮುಖ್ಯವಾದ ಕಾರಣ ಅಂತ ಹೇಳೋದಾದರೆ ಗಿಲ್ಲಿ ನಟ ಎಲ್ಲ ಒಂದು ಸಣ್ಣ ಮನೆಯಿಂದ ಹಿಡಿದು ಚಿಕ್ಕವರಿಂದ ಹಿಡಿದು ಯಾರನ್ನೇ ಕೇಳಿದ್ರು ನಮ್ಮನೆ ಮಗ ಗಿಲ್ಲಿ ಅಣ್ಣ ಅಂತಲೇ ಹೇಳ್ತಾರೆ. ಅಂತಹ ಒಂದು ಹೆಸರು ಮಾಡಿರುವಂತಹ ಗಿಲ್ಲಿ ನಟ ಒಂದು ಸ್ಟ್ಯಾಂಪನ್ನು ಒತ್ತು ಹೋಗಿಬಿಟ್ಟಿದ್ದಾರೆ. ಇನ್ಮೇಲೆ ಬಿಗ್ ಬಾಸ್ ನಂದೇ ಅನ್ನೋ ಒಂದು ಸ್ಟ್ಯಾಂಪನ್ನು ಒತ್ತೋಗಿದ್ದಾರೆ. ಈ ಒಂದು ಸ್ಟ್ಯಾಂಪನ್ನು ಒತ್ತಿರೋ ಗಿಲ್ಲಿ ಅವರ ನೆನಪು, ಅವರ ಕಾಮಿಡಿ, ಅವರ ಆಟ, ಅವರ ಒಂದು ನೈಜತನ, ಒಂದು ಸರಳತೆ ಇನ್ನೂ ಕೂಡ ಅಭಿಮಾನಿಗಳ ಹಾಗೂ ಕರ್ನಾಟಕದ ಜನರ ನೆನಪಲ್ಲಿ ಉಳ್ಕೊಂಡಿದೆ ಅಂತಲೇ ಹೇಳ್ಬೋದು. ಅಂತಹ ಆಟಗಾರನಿಗೆ ಟಕ್ಕರ್ ಕೊಡೋಕ್ಕೆ ಅವರದ್ದೇ ಸಾಲಿನಲ್ಲಿರುವಂತಹ ಹಲವಾರು ಕಾಮಿಡಿಯನ್ಸ್ ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ ಹಾಗೂ ರಿಯಾಲಿಟಿ ಶೋಸ್ಗಳಲ್ಲಿ ಇದ್ದಾರೆ. ಅವರ ಕಂಟೆಸ್ಟೆಂಟ್ಗಳೇ ಅಂತ ಹೇಳ್ಬೋದು. ಜಗ್ಗಪ್ಪ ಮತ್ತು ಹುಲಿ ಕಾರ್ತಿಕ್ ಅವರು ಈ ಒಂದು ಸೀಸನ್ನಲ್ಲಿ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಬರಬಹುದು ಅಂತ ಜನರು ಮಾತಾಡ್ಕೊಳ್ತಾ ಇದ್ದಾರೆ. ಹುಲಿ ಕಾರ್ತಿಕ್ ಹಾಗೆ ಜಗ್ಗಪ್ಪ ಮತ್ತು ಬಿಗ್ ಬಾಸ್ನ ವಿನ್ನರ್ ಗಿಲ್ಲಿ ಇವರೆಲ್ಲರೂ ಕೂಡ ಒಂದು ಪ್ಲ್ಯಾಟ್ಫಾರ್ಮಿಂದ, ಹಾಗೆ ಎಲ್ಲರೂ ಹಾಸ್ಯ ನಟರೇ ಅಂತ ಅನ್ನಿಸ್ಕೊಂಡು ಬಂದವರು. ಕನ್ನಡದ ಜನರಿಗೆ ನೊಂದ ಮನಸ್ಸಿಗೆ ಖುಷಿಯನ್ನು ಕೊಟ್ಟು ಆ ಒಂದಿಷ್ಟು ಸಮಯವನ್ನು ಜನರ ಒಂದು ನಗುವಿನ ಹಿಡಿತವನ್ನು ತಮ್ಮದಾಗಿಸ್ಕೊಂಡವರು ಅದ್ಭುತವಾದ ನಟರು ಅಂತ ಹೇಳ್ಬೋದು. ಅವರು ನಮ್ಮ ಕನ್ನಡದವರು ಅಂತ ಹೇಳಲಿಕ್ಕೆ ಇನ್ನೂ ಹೆಮ್ಮೆ ಆಗುತ್ತೆ. ಇವರು ನಟರು ಅನ್ನೋದಕ್ಕಿಂತ, ಒಂದೇ ಪ್ಲ್ಯಾಟ್ಫಾರ್ಮಿಂದ ಬಂದವರು ಅನ್ನೋದಕ್ಕಿಂತ, ಕಂಟೆಸ್ಟೆಂಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ನೇಹಿತರು. ಅವರು ಮಾತಾಡೋದನ್ನು ನಾವು ನೋಡಿರಲ್ಲ. ಅವರ ಒಂದು ಸ್ನೇಹ ಹೆಂಗಿರುತ್ತೆ ಅನ್ನೋದನ್ನು ನಾವು ನೋಡಿರೋದಿಲ್ಲ. ಹಾಗಿತ್ತು ಅವರ ನಡುವೆ ಒಂದಿಷ್ಟು ಬಿರುಕುಗಳನ್ನು ನಾವು ಮೂಡಿಸೋದು ಬೇಡ ಅಂತ ಹೇಳ್ತೀವಿ. ಎಲ್ಲ ನಟರು ಒಗ್ಗಟ್ಟಾಗಿದ್ದು ಎಲ್ಲ ಜನರನ್ನು ನಗಿಸೋದು, ಹಾಗೆ ನಮ್ಮ ಕನ್ನಡದ ಹೆಮ್ಮೆಯನ್ನು ಉತ್ತುಂಗಕ್ಕೇರಿಸೋದು ಅವರ ಒಂದು ಕರ್ತವ್ಯ ಆಗಿರುತ್ತೆ. ಆ ಒಂದು ಕರ್ತವ್ಯದಲ್ಲಿ ನಮ್ಮ ಲೋಪ ನಮಗೆ ಕಾಣಿಸ್ಬಾರ್ದು, ಅವರಿಗೆ ಆ ಒಂದು ನಮ್ಮ ಮಾತು ಅವರಿಗೆ ನೋವಾಗಬಾರ್ದು ಅನ್ನೋ ಒಂದು ರಿಕ್ವೆಸ್ಟನ್ನು ನಾವು ಮಾಡ್ಕೊಳ್ತಾ ಇದ್ದೀನಿ. ಹೋದ ಸೀಸನ್ನಲ್ಲಿ ತಮ್ಮದೇ ಆದಂತಹ ಒಂದು ಛಾಪನ್ನು ಮೂಡಿಸಿ ಹೋಗಿದ್ದಾರೆ ಗಿಲ್ಲಿ. ಅದ್ಭುತವಾದ ಒಂದು ಪ್ರದರ್ಶನವನ್ನು ಕೊಟ್ಟಿದ್ದಾರೆ. ಕಳೆದ ಎಲ್ಲ ಸೀಸನ್ಗೂ ಟಕ್ಕರನ್ನು ಕೊಟ್ಟಿದ್ದಾರೆ ಗಿಲ್ಲಿ. ಆ ಒಂದು ಸಿಚುವೇಶನ್ಸನ್ನು, ಆ ಒಂದು ಮನರಂಜನೆಯನ್ನು ಮತ್ತೆ ನಮ್ಮ ಕನ್ನಡದ ಜನರಿಗೆ ಉಣಬಡಿಸಿದ್ರೆ ಎಲ್ಲ ಕಲಾವಿದರು ಅಥವಾ ಸಾಮಾನ್ಯ ಜನರು ಯಾರೇ ಹೋಗಲಿ ಬಿಗ್ ಬಾಸ್ಗೆ ಅಂತಹ ಒಂದು ರಸದೌತಣವನ್ನು ಉಣಬಡಿಸಿದ್ರೆ ಯಾರಿಗೆ ತಾನೇ ಖುಷಿಯಾಗಲ್ಲ. ಹೆಚ್ಚಾಗಿ ನಮ್ಮ ಕನ್ನಡದ ಒಂದು ರಿಯಾಲಿಟಿ ಶೋ ಇನ್ನೂ ಕೂಡ ಉತ್ತುಂಗದ ಶಿಖರಕ್ಕೆ ಹೋಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ಯಾರೂ ಮೇಲಲ್ಲ, ಯಾರೂ ಕೀಳಲ್ಲ.
ಅವರವರ ಒಂದು ಪ್ರತಿಭೆ, ಅವರವರ ಒಂದು ಚಾಣಾಕ್ಷತನ ನಮ್ಮ ಕನ್ನಡಿಗರಿಗೆ ನೈಜವಾಗಿ ಏನು ಕೊಟ್ಟರು, ಯಾವುದೇ ಒಂದು ಅಲ್ಲಿ ನಾಟಕವಿಲ್ಲದೆ ಕೊಟ್ಟರು ಅದನ್ನು ನಮ್ಮ ಕನ್ನಡದ ಜನ ಆಕ್ಸೆಪ್ಟ್ ಮಾಡೇ ಮಾಡ್ತಾರೆ. ಇಲ್ಲಿ ಈ ಒಂದು ಸೀಸನ್ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಓಪನಿಂಗನ್ನು ತಗೊಳ್ತಾ ಇದ್ದಾರೆ. ಈ ಪ್ರೊಮೋದಲ್ಲಿ ನೋಡಬಹುದು. ಸುದೀಪ್ ಅವರು ಯಾವಾಗಲೂ ಒಂದು ಮಾತನ್ನು ಹೇಳ್ತಾರೆ, ಇನ್ನು ಮುಂದೆ ಒಂದು ಲೆಕ್ಕ, ಇಷ್ಟು ದಿನಾನೇ ಒಂದು ಲೆಕ್ಕ, ಇನ್ನು ಮುಂದೆನೇ ಒಂದು ಲೆಕ್ಕ ಅಂತ ಹೇಳ್ತಿದ್ದಾರೆ. ಆ ಒಂದು ಮಾತು ಈ ಒಂದು ಸೀಸನ್ನಲ್ಲೂ ಕೂಡ ಕಂಟಿನ್ಯೂ ಆಗಲಿ. ಯಾಕಂದರೆ ಯಾವುದೇ ಒಬ್ಬ ವ್ಯಕ್ತಿ, ಯಾವುದೇ ಒಂದು ಪ್ರತಿಭೆ, ಯಾವುದೇ ಒಂದು ನಮ್ಮ ಕನ್ನಡದ ರಿಯಾಲಿಟಿ ಶೋ, ಯಾವುದೇ ಒಂದು ಸಿನಿಮಾ ಧಾರಾವಾಹಿ ಯಾವುದೇ ಆಗಿರಲಿ, ಅದು ನಮ್ಮ ಕನ್ನಡದಾಗಿದ್ದರೆ ಬೆಳೀತಾ ಹೋದಂಗೆ ನಮ್ಮ ಕನ್ನಡಿಗರ ಒಂದು ವರ್ಚಸ್ಸು ಬೆಳೀತಾ ಹೋಗುತ್ತೆ ಅನ್ನೋ ಒಂದು ಕಾರಣ ನನ್ನದಾಗಿರುತ್ತೆ. ಹಾಗೆ ಬಹಳಷ್ಟು ಮನರಂಜನೆ, ಬಹಳಷ್ಟು ಒಂದು ತಿಳುವಳಿಕೆ, ಬಹಳಷ್ಟು ಒಂದು ಪ್ರೀತಿ ಕೊಟ್ಟೋದಂತಹ ಗಿಲ್ಲಿ ಇದೀಗ ಅವರದ್ದೇ ಸ್ನೇಹಿತರಾಗಿ ಬರ್ತಿರೋ ಜಗ್ಗಪ್ಪ ಆಗಿರಬಹುದು, ಹಾಗೆ ಹುಲಿ ಕಾರ್ತಿಕ್ ಅವರಾಗಿರಬಹುದು. ಇನ್ನು ಕೇಸ್ ಬಿಗ್ ಬಾಸ್ಗೆ ಬಂದರೆ ಅವರು ಯಾವ ರೀತಿ ತಮ್ಮ ಕಾಮಿಡಿ ಮೂಲಕ ಜನರನ್ನು ಆಕರ್ಷಿಸ್ತಾರೆ, ಹಾಗೆ ಅವರೇನಾದರೂ ಹೋಗೋದೇ ನಿಜ ಆದರೆ ಅವರಿಗೆ ಹಲವಾರು ಟಿಪ್ಸ್ಗಳನ್ನು ಕೊಟ್ಟು ಕಳಿಸಿ ಒಂದಿಷ್ಟು ಅದರ ಬಗ್ಗೆ ವಿಡಿಯೋಸ್ಗಳನ್ನು ಮಾಡಿ ಅಂತ ಕೇಳ್ಕೊಳ್ತೀನಿ. ಜಗ್ಗಪ್ಪ ಹಾಗೆ ಹುಲಿ ಕಾರ್ತಿಕ್, ಇನ್ ಕೇಸ್ ನೀವೇನಾದರೂ ಸ್ಪರ್ಧಿಯಾಗಿ ಬಿಗ್ ಬಾಸ್ಗೆ ಹೊರಡ್ತಾ ಇದ್ದರೆ ಅದ್ಭುತವಾದ ಒಂದು ಪ್ರದರ್ಶನವನ್ನು ನೀಡಿ, ಸಾಕಷ್ಟು ಕಾಮಿಡಿಯನ್ನು ಮಾಡಿ, ಅಲ್ಲಿ ಕಾಮಿಡಿ ಇಂದ ಆ ಒಂದು ಹಾಸ್ಯ ಪ್ರಜ್ಞೆ ಇದ್ದಂತಹ ನಟನೆ ಆ ಒಂದು ಶೋಗೆ ಫಿಟ್ ಆಗಬಹುದು ಅನ್ನೋ ಒಂದು ಕಲ್ಪನೆಯನ್ನು ಬಿಡಿಸುವಂತಹ ಪ್ರತಿಭೆಗಳು, ಸಾಧಾರಣ ಪ್ರತಿಭೆಗಳು ಕೂಡ ಇದ್ದಾರೆ. ಅವರು ಕೂಡ ಹಾಸ್ಯ ನಟರಿಗೆ ಕಾಂಪೀಟ್ ಮಾಡಿ, ನೀವು ಕೂಡ ಒಂದು ಜನರ ಮುಖದಲ್ಲಿ ನಗುವನ್ನು ಬರೆಸಿ, ಹಲವಾರು ಕಂಟೆಸ್ಟೆಂಟ್ಗಳು ಈ ಒಂದು ಸೀಸನ್ ಪ್ರೊಮೋ ನೋಡೋದಾದರೆ ಹೊರಗಡೆಯಿಂದ ಜನನೂ ಕೂಡ ಬರ್ಬೋದು, ಇಂಡಸ್ಟ್ರಿಯಲ್ಲಿರೋ ಜನರು ಕೂಡ ಹೋಗ್ಬೋದು. ಯಾರೇ ಹೋಗಲಿ ಅದ್ಭುತವಾದಂತಹ ಒಂದು ಆಟವನ್ನು ಆಡಿ, ಮುಖವಾಡವಿಲ್ಲದೆ, ಯಾವುದೇ ನಾಟಕ ಇಲ್ಲದೆ, ನಿಮ್ಮ ಸಾದಾ ಸೀದಾ ಸರಳ ಜೀವನ ಇದ್ದ ಹಾಗೆ ಅಲ್ಲಿನೂ ಕೂಡ ಇದ್ದು ಹಲವಾರು ಒಂದಿಷ್ಟು ಮನಸ್ಸುಗಳಿಗೆ ಖುಷಿಯನ್ನು ನೀಡಿ, ಹಾಗೆ ಗಿಲ್ಲಿ ಮೂಡಿಸಿ ಹೋದಂತಹ ಛಾಪನ್ನು ನೀವು ಇನ್ನೂ ಎತ್ತರಕ್ಕೆ ತೆಗೆದುಕೊಂಡು ಹೋಗಿ ಅಂತ ನಾನು ಹಾರೈಸ್ತೀನಿ. ಆ ಒಂದು ದಿನ ಬರಲಿ, ಹಾಗೆ ಯಾರ್ಯಾರು ಬರ್ತಾರೆ ಅನ್ನೋದನ್ನು ನಾವು ಕೂಡ ನೋಡ್ತೀವಿ. ಬಂದವರೆಲ್ಲರಿಗೂ ಕೂಡ ಒಂದು ವಿಶನ್ನು ಹೇಳ್ತಾ, ನಿಮಗೆ ಯಾರು ಬರಬೇಕು, ಮುಂದಿನ ಕಂಟೆಸ್ಟೆಂಟ್ಗಳು ನಿಮ್ಗೆ ಯಾರು ಇಷ್ಟ ಅನ್ನೋದನ್ನು ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.